ದುರ್ಗೆ ಸ್ಮಿತಾ ಹರಸಿ ಭೀತಿಮಶೇಷಜಂತೌ ಸ್ವಸ್ಥೈ ಮತಿಮತೀವ ಶುಭಾನ್ ದದಾಸಿ. ಅನ್ನೋರು ಮನೆಗಂತ ಒಳ್ಳೇದಾಗಬೇಕಂತ ಅಸ್ತ್ರ ಅಂತ ಮಾಡ್ತಾ ಇದೆ ಸ್ವಾಮಿ. ಒಲ ಮನೆಗೆ ಒಲ ಮಕ್ಕಳು ಒಲ ವ್ಯಾಪಾರ ಲಿಜ್ಜೆಗಾಲು ಇದು ಒಳ್ಳೇದಾಗಬೇಕಂತ ಅಸ್ತ್ರ ಮಾಡಿ ಬಲಗೈ ಎಂಟು ತೋರಿಸು ಅನ್ನೋರಿಗೆ. ಏನು ನಿಮ್ಮ ಹೆಸರು? ನನ್ನ ಹೆಸರು ಬ್ರಹ್ಮಯ್ಯನ. ಬ್ರಹ್ಮಯ್ಯ. ಬ್ರಹ್ಮಯ್ಯ. ಯಾವ ಊರು? ನಮ್ದು ಆಂಧ್ರಣ. ಆಂಧ್ರ. ಸೊ ಏನು ವೃತ್ತಿ ಇದು? ಏನು ಹೆಸರು? ನಮ್ಮದು ಬಸವಣ್ಣ, ಕೋಲೆ ಬಸವಣ್ಣ. ಕೋಲೆ ಬಸವ. ಹೌದಣ್ಣ. ಇದು 4 ಹಿಂಗೆ ಬರ್ದಿದ್ದೇನಣ್ಣ. ಹಿರಿಯೂರಿಂದ ಬಂದಿರೋದು. ಕೋಲೆ ಬಸವ ವೃತ್ತಿ ಅಂತಾರ. ಹೌದು. ನಿಮ್ಗೆ ಎಷ್ಟು ವಯಸ್ಸೀಗ? ನನಗೆ 35 ಅಣ್ಣ. ಎಷ್ಟು ವರ್ಷದಿಂದ ಮಾಡ್ತೀನಿ? ನಾನು 10 ವರ್ಷದಿಂದ ಅಷ್ಟೇ. 10 ವರ್ಷದಿಂದ ಏನು ಮಾಡ್ತೀನಿ? ನನಗೂ 10 ವರ್ಷ ಅಲ್ಲ, 20. ನನ್ನ ಮದುವೆ ಆಗುವಾಗ 20 ವರ್ಷಕ್ಕೆ ಮಾಡ್ತಾಯಿದ್ದೀನಿ. 20 ವರ್ಷದಿಂದ. 20 ವರ್ಷದಿಂದ. ಈ ಬಸವನಿಗೆ ಎಷ್ಟು ಏಜು, ವಯಸ್ಸು? ಈಗ 3 ವರ್ಷ ನನಗೆ. 3 ವರ್ಷ. ನೀವೇ ಸಾಕಿರ್ತೀರಾ? ನನ್ನ ಮನೇಲಿ ಹುಟ್ಟಿರೋದು ಹಸು. ಇದು ಗೂಳೆಲ್ಲ 3 ತಿಂಗಳಾಗಿದೆ, ಡೆಲಿವರಿ ಆಗಿದೆ. ಮರಿ ಹಾಕಿತ್ತು. ಗಂಡು ಮರಿ ಹಾಕಿದ್ದು. ಸೊ ಏನೇನು ಕೆಲಸ ಮಾಡ್ತೀರಿ ಹೇಳಿ ನೀವು? ನಾವು ಇದು ಇಲ್ಲ ಅಂದರೆ ನಾವು ಮದುವೆಗೆ ಬಾರ್ಸಕ್ಕೆ ಹೋಗ್ತೀವಿ. ಅದಿಲ್ಲ ಅಂದರೆ ಹಸು ಸಾಕೋದಾಗ ಕೊಡ್ತಾರೆ. ಅಕ್ಕಿ ಕೊಡ್ತಾರೆ, ಅಲ್ಲಿ ಅಕ್ಕಿ ಎಲ್ಲ ಕೊಡ್ತಾರೆ. ತಿಂಡಿ ಕೊಡ್ತಾರೆ ಹಸುಗೂ. ಏನಿದೆ ನೋಡ್ಬೋದಾ? ನೋಡಿ ಅಕ್ಕಿ ಕೊಟ್ಟಿದ್ದಾರೆ, ಪಾರ್ಲೇಜಿ ಬಿಸ್ಕೆಟ್ ಕೊಟ್ಟಿದ್ದಾರೆ, ಯಾರೋ ಒಂದು ಫುಡ್ ಪ್ಯಾಕೆಟ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಬಾಳೆಹಣ್ಣು, ಬ್ರೆಡ್ಡು. ಏನು ಕೊಟ್ಟರು ತಗೋತೀರಿ? ಏನು ಕೊಟ್ಟಿನ ದುಡ್ಡೇ ಕೊಡಬೇಕು ಅಂತಿಲ್ಲ, ಏನು ಕೊಟ್ಟಿನ ತಗೊಂಡು ತಗೋತೀರಿ. ಇದು ಗಜ್ಜಲು. ಇದು ಗಜ್ಜಲೆ. ಇದು ಗೆಜ್ಜೆ. ಇದೇನು? ಅದು ದೇವರು. ಅದು ಆಂಜನೇಯ ಸ್ವಾಮಿ. ಕೃಷ್ಣ ವೆಂಕಟೇಶ್ವರ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ. ಇವು ದೊಡ್ಡ ಗಂಟೆಗಳು. ಅಂದರೆ ಏನು ಮಾಡ್ತೀರಿ ನೀವು? ರೋಡಲ್ಲಿ ಹೋಗ್ತೀರಾ? ರೋಡಲ್ಲಿ ಹೋಗ್ತಾ ಇರ್ತೀವಿ ನಾವು. ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ರಿ? ಬೆಳಗ್ಗೆ 6 ಇಲ್ಲಿಗೆ 8 ಗಂಟೆಗೂ 9 ಗಂಟೆಗೂ ಬರ್ತೀನಿ. 1 ಗಂಟೆಗೆಲ್ಲ ಹೋಗ್ತೀನಿ. ಎಷ್ಟು ಕಿಲೋಮೀಟ್ರ್ ಓಡ್ತೀರಾ? ಇಲ್ಲೇ ನಾವು ಇರೋದು. ಅದಕ್ಕೆ ಟಾಟಾ ಬಿಲ್ಲಾ ಕಂಪನಿ ಇಲ್ವಾ, ಅಲ್ಲೇ ನಾವು ಇರೋದು. ಅಲ್ಲೇ ಇರೋದು. ಯಾವೂರು? ಸಂತೂರು, ಆಂಧ್ರ, ಕಡಪ. ತೆಲುಗು. ಹೀಗಾಗಿ ಇದು ಆಂಧ್ರದಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ಕಡೆ ಮಾಡ್ಕೊತಾ ಹೋಗ್ತೀವಿ ಸ್ವಾಮಿ. ಒಂದು ಊರಲ್ಲ ನಮ್ಮದು, ಎಲ್ಲ ಕಡೆ ಹೋಗ್ತಾ ಇರ್ತೀವಿ ನಾವು. ಹೋಗ್ತಾ ಇರ್ತೀರಾ? ತಮಿಳ್ನಾಡು. ನೀವು? ನಾವು ಇದ್ದಾರೆ ಸ್ವಾಮಿ, ಜಾಸ್ತಿ ಇದ್ದಾರೆ. ಎಷ್ಟು ಜನ? ಹೇಳೋಕ್ಕಾಗಲ್ಲ, ಜಾಸ್ತಿ ಜನ ಇದ್ದಾರೆ. ಅಂದರೆ ದಿನ ಒಂದು ಅರ್ಧ ದಿನ ಕೆಲಸ ಮಾಡ್ತೀರಿ? ಹೌದು. ಮಧ್ಯಾಹ್ನ ಮೇಲೆ ಏನು ಮಾಡ್ತೀರಾ? ಹಸು ಹುಲ್ಲು ನಮ್ಗೆ 6 ಇದ್ದಾವೆ ಹಸುಗಳು. ಹಸು ನೋಡ್ಕೋ, ಮನೆಗೆ ಹೋಗುವಾಗ ಹುಲ್ಲು ತಗೊಂಡು ಬರಬೇಕು. ಹುಲ್ಲು ಹಾಕಬೇಕು ಹಸುವಿಗೆ. ಕರುಗಿಲು ಹಾಲ್ಗೂ ಬಿಡಬೇಕು. ಹೌದು, ಹಾಲು ಕುಡ್ಸಕ್ಕೆ ಬಿಡಬೇಕು. ಹೌದು, ಅದೇ ನಮ್ಮ ಕೆಲಸ. ನಿಮ್ಮ ಜೀವನ? ಹೌದು ಸರ್. ಪರವಾಗಿಲ್ಲ. ಅಲ್ಲೇ ದೇವ್ರು ಕೊಟ್ಟಿನ ಕಾಡಿಗೆ ಅಷ್ಟೇ. ದೇವ್ರು ಎಷ್ಟು ಕೊಡ್ತಾರೆ ಅಷ್ಟೇ ನಮಗೆ. ಆವಾಗ ಹಂಗೆ ಗೊಪ್ಪಗ ಇದೆ. ಇವಾಗ ಡೆಲಿವರಿ ಆಗುವಾಗ ಹಿಂಗಾಗಿತ್ತು. ಆವಾಗ ಇಷ್ಟಿದೆ. ಇವಾಗ ಡೆಲಿವರಿ ಆಗಿವಾಗ ಹಿಂಗಾಗಿದೆ. ಏನಿದ್ರ ಹೆಸರು? ಲಕ್ಷ್ಮಿ. ಲಕ್ಷ್ಮಿ. ಹೇಳಿ ಒಂದ್ಸಲ ನುಡಿಸಿ. ನಿಮ್ಮ ಮದುವೆ ಮಕ್ಕಳು? ನಮ್ಗೆ ಮದುವೆ ಆಯಿತು ಸುಮ್ಮನೆ. ಮಕ್ಕಳು ನಮಗೂ 4 ಜನ ಮಕ್ಕಳು. 4 ಜನ? 3 ಹೆಣ್ಣು ಮಕ್ಕಳು, 1 ಗಂಡು. ಅವ್ರಿಗೆ ಓದೋ ಎಜುಕೇಷನ್ ಮನೇಲಿ ನಮ್ಮ ಊರಲ್ಲಿ ಓದ್ತಾ ಇದ್ದಾರೆ. ಅವರು ಆಂಧ್ರದಲ್ಲಿ ಎಲ್ಲರೂ ಅಲ್ಲೇ ಇದ್ದಾರೆ. ಚಿಕ್ಕ ಮಕ್ಕಳು 1 ವರ್ಷ ಮಕ್ಕಳು ಇಲ್ಲಿ ಇದ್ದಾರೆ. ದೊಡ್ಡವರೆಲ್ಲ ಹಂಗೆ ಇದ್ದಾರೆ, ಆ ಕಡೆ ಇದ್ದಾರೆ, ಆಂಧ್ರ ಓದ್ತಾ ಇದ್ದಾರೆ. ಬಾಳೆಹಣ್ಣು ಜಾಸ್ತಿ ತಿಂದರೆ ಒಂದೊಂದು ಹಸುಗಳಿಗೆ ಅರ್ಜೀರ್ಣ ಆಗಲ್ಲ, ಜೀರ್ಣ ಆಗಲ್ಲ. ಯಾಕಂದರೆ ಇವರು ಎಲ್ಲ ಇದೇ ಕೊಡ್ತಾರೆ. ಯಾಕಂದರೆ ಇವರು ಯಾಕಪ್ಪ ನೀವು ಬಾಳೆಹಣ್ಣು ಕೊಡಿದ್ರೆ ನೀವು ತಗೊಂಡಿದ್ದಿಲ್ಲ, ಹಸು ತಿಂದರೆ ಏನಾಗುತ್ತೆ ನಿಮಗೆ ಅಂತಾರೆ. ಬಾಳೆಹಣ್ಣು ತಿಂದರೆ ಒಂದೊಂದು ಸಾರಿ 2,000 3,000 ಆಗುತ್ತೆ. ಇಂಜೆಕ್ಷನ್ ಟ್ರೀಟ್ಮೆಂಟ್. ಶುಕ್ರವಾರ
ಮೆಲ್ಕ್ ಆಗಲ್ಲ ಜಾಸ್ತಿ ತಿಂದರೆ, ಹೊಟ್ಟೆ ಊದ್ಕೊಂಡು ಇರ್ತದೆ. ಓಹೋ ಹಾಂ, ಕಾನ್ಸ್ಟಿಪೇಷನ್ ಆಗ್ಬಿಡುತ್ತೆ. ಹೌದು ಸ್ವಾಮಿ. ತುಂಬಾ ಬಾಳೆಹಣ್ಣು ಕೊಡಬಾರ್ದು. ಬಾಳೆಹಣ್ಣು ತುಂಬ ಕೊಡಬಾರ್ದು ಸ್ವಾಮಿ. ಬಟ್ ಜನ ಎಲ್ಲ ಬಾಳೆಹಣ್ಣು ಕೊಡ್ತಾರೆ. ಬಾಳೆಹಣ್ಣೆ ಕೊಡ್ತಾರೆ. ಯಾವ್ದು ಕೊಡಬಾರ್ದು ಅದೇ ಕೊಡ್ತಾರೆ. ಹೌದು ಸರ್. ನೋಡಿ ತುಂಬಾ ಬಾಳೆಹಣ್ಣು ಕೊಡಂಗಿಲ್ವಂತೆ, ಅಜೀರ್ಣ ಆಗ್ಬಿಡುತ್ತೆ. ಹಾಂ, ಅಜೀರ್ಣ ಕ್ಲೀನಾಗಿ ಮೋಷನ್ ಆಗುತ್ತೆ. ಮೋಷನ್ ಆಗಲ್ಲವಾ, ಹೊಟ್ಟೆ ಗಟ್ಟಿಗಿರ್ತದೆ. ಗಟ್ಟಿಗಾದ್ರೆ ಒಂದು ಎರಡು ತಿಂದರೆ ಏನಾಗಲ್ಲ. ಮನೆಗೆ ಇಷ್ಟು ಕೊಡ್ತಾರವ, ಹೆಂಗೆ ತಿಂತದವ್ರೆ. ಅದಕ್ಕೊಂದೆರಡು ಕೊಡು, ನೀ ತಿನ್ನು. ಅದು ಯಾಕಂದ್ರೆ ಅದು ಹಸಿ ತಿಂತದಲ್ವಾ, ಎಷ್ಟು ಕೊಡ್ಲಿ ತಿಂತದೆ. ಅದು ಮಿಲ್ಕ್ ಹಾಕಕ್ಕೆ ಆಗಲ್ಲ. ಅದೇ ಅದು ಅಮ್ಮ, ಯಾಕೆ ನೀವು ಬಾಳೆಹಣ್ಣು ಕೊಟ್ರಲ್ಲ ಅದಕ್ಕೆ? ಅವರು ಪ್ರೀತಿ ವಿಶ್ವ ಕೊಡೋದು ದೇವ್ರಲ್ವಾ. ಓಹೋ, ಬಸವಣ್ಣ ಅವನು ದೇವ್ರಲ್ವೇನಪ್ಪ. ಬಸವಣ್ಣ ಮತ್ತೆ ದೇವ್ರಿಗೆ ಬಾಳೆಹಣ್ಣು ಕೊಡೋದು. ದೇವ್ರು ನಮಗೆ ಕೊಡ್ತಾನೆ, ನಾವು ಅವನಿಗೆ ಕೊಡೋದು. ಕೊಡ್ತಾ ಅವ್ರು ಒಂಥರ ಗಿವ್ ಅಂಡ್ ಟೇಕ್. ಅವ್ರು ನಮಗೆ, ನಾವು ಅವ್ರಿಗೆ. ನಾವು ಮಾಡಿದ್ದನ್ನು ನಮ್ಗೆ ಅವನು ಆಶೀರ್ವಾದ ಮಾಡ್ತಾನೆ, ಒಳ್ಳೇದಾಗ್ಲಿ ಅಂತಾನೆ ಭಗವಂತ ಎಲ್ಲದಕ್ಕೂ. ಈಗ ನಾವು ಪಾಪ ಅದಲ್ಲ ಬಿಟ್ಟರೆ ಅದು ಏನು ತಿನ್ನುತ್ತೆ, ಏನು ಕುಡಿಯುತ್ತೆ, ಅವ್ನು ಕರ್ಕೊಂಬರೋ ಹೊತ್ತೆ ಅದು ಮಾಡುತ್ತೆ ಇಲ್ವಾ. ಅವ್ನು ಕರ್ಕೊಂಬರ್ದೆ ಅದು ಎಲ್ಲೋ ಇರುತ್ತೆ, ಎಲ್ಲೋ ಮೇಯ್ಬೇಕು ಹುಲ್ಲು. ಈಗಿನ ಕಾಲದಲ್ಲಿ ಹುಲ್ಲು ಯಾರು ಹಾಕ್ತಾರೆ. ಆಮೇಲೆ ಅದಕ್ಕೆ ಅಕ್ಕಿ ಬೆಲ್ಲ ಕೊಡ್ತೀವಿ ಅಂತ ಬಡವ್ರಿಗೆ ಅಂದ್ಬಿಟ್ಟು ಏನಾದ್ರು ಒಂದು ಶಾಲೋ ಇದು ಏನಾದ್ರು ಹೊದಿಸ್ತೀವಿ. ಅದರಿಂದ ಅವನಿಗೂ ಒಂದು ಉಪಕಾರ ಆಗುತ್ತೆ, ಅದಕ್ಕೂ ಕಳಿಯುತ್ತೆ. ನಾವು ಕೊಟ್ಟಿದ್ದು 4 ಕಾಸು ಏನು ಪಾಪ ರೋಡೆಲ್ಲ ಹೋಗ್ತಾನೆ ಬರ್ತಾರೆ, ಅವ್ರಿಗೂ ಕಷ್ಟ ಅಲ್ವಾ. ಹೌದು, ಖಂಡಿತ ಖಂಡಿತ. ಅದರಿಂದ ಅದೊಂದು ಹಸು ಒಂದು ಇಟ್ಕೊಂಡು ಅವ್ರು ಜೀವನ ಮಾಡ್ತಾರೆ. ಹೌದು, ಹಸುವಿಂದ ಅವ್ರಿಗೆ ಜೀವನ, ಅವರಿಂದ ಹಸುಗೆ ಜೀವನ ಆಗಲಿ. ಏನು ಕೇಳ್ಕೊಂಡ್ರಿ ಬಾಳೆಹಣ್ಣು ಕೊಟ್ಟು? ಏನಿಲ್ಲಪ್ಪ, ಒಳ್ಳೇದು ಮಾಡಪ್ಪ ಭಗವಂತ ಅನ್ನೋದಷ್ಟೇ. ಅಷ್ಟೇ. ಆರೋಗ್ಯ ಕೊಡಪ್ಪ, ಹಾಂ, ಮನ್ಸಿಗೆ ಶಾಂತಿ ನೆಮ್ಮದಿ ಕೊಡಪ್ಪ. ದುಡ್ಡು ಕಾಸು ಕೊಡು. ಅವ್ನು ಕೊಡೋದಿದ್ರೆ ಅವನೇ ಕೊಡ್ತಾನೆ, ಅದು ಬರೋದಿದ್ರೆ ಹೆಂಗಿದ್ರು ಬಂದೇ ಬರುತ್ತೆ. ಕೇಳಿದ್ರೆ ಬರುತ್ತೆ. ಅವ್ನು ಕೇಳದೆ ಇದ್ರು ನಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟು ಮನ್ಸಿಗೆ ನೆಮ್ಮದಿ ಇದ್ದರೆ, ದುಡ್ಡಿದ್ರೆ ಎಲ್ಲ ನೆಮ್ಮದಿ ಅಲ್ವಾ. ನೆಮ್ಮದಿ ಇದ್ದರೆ ದುಡ್ಡು, ಎರಡಕ್ಕೂ ಸಂಬಂಧ ಇದೆ, ಇರುತ್ತೆ. ಸೂಪರ್. ಆರೋಗ್ಯವಾಗಿದ್ದರೆ ಸರಿ. ಆರೋಗ್ಯ ಇಲ್ಲ ಅಂತಾನೆ ದುಡ್ಡೆಲ್ಲ ನಾವು ತೊಗೊಂಡೋಗಿ ಡಾಕ್ಟ್ರಿಗೆ ಸುರಿಬೇಕು. ಕರೆಕ್ಟ್. ಎಲ್ಲಿಂದ ತರೋದು? ಎಸ್. ಆರೋಗ್ಯ ಕೊಡಪ್ಪ ಭಗವಂತ ಅಂತ ಒಂದೇ ಒಂದು ಕೇಳ್ಬಿಡೋದು, ಆರೋಗ್ಯ ಬಂದ್ರೆ ಎಲ್ಲ ಬಂತು ಅಂತ. ಆಯಸ್ಸು ಆರೋಗ್ಯ ಕೊಡು, ಮನ್ಸಿಗೆ ನೆಮ್ಮದಿ ಕೊಡಪ್ಪ ಅನ್ನೋದು ಅಷ್ಟೇ. ನಮ್ಮಂತ ವಯಸ್ಸಾದವರೆಲ್ಲ ಯಾರ ಕೈ ಕೇಳಿದ್ರು ಬೀಳ್ದಂಗೆ ನಿನ್ನ ಪಾದಕ್ಕೆ ನಮ್ಮನ್ನು ಸೇರಿಸ್ಕೊಂಡ್ಬಿಡಪ್ಪ ಭಗವಂತ ಅನ್ನೋದು. ಓ, ಈಗಿನ ಕಾಲದಲ್ಲಿ ಮಕ್ಕಳು ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮಂಗೆ ನೋಡ್ಕೋತಾ ಇದ್ದೀರಾ ಚೆನ್ನಾಗಿ? ಹಂಗೆ ಮಾಡಿದ್ರೆ ದೇವ್ರು ಎಂದಿಗೂ ಒಳ್ಳೆತಾನೆ, ನಿಮಗೂ ಒಳ್ಳೇದಾಗುತ್ತೆ, ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ. ಅದು ಭಾಳ ಮುಖ್ಯ ಅಲ್ವಾ. ಸೇವೆ, ದೊಡ್ಡವ್ರ ಸೇವೆ ಮಾಡಬೇಕು. ಎಸ್, ಅವರ ಆಶೀರ್ವಾದನೇ ನಿಮಗೆ. ಹಾಂ. ಏನು ನಿಮ್ಮ ಹೆಸರು? ಯಾಕೆ ನೀವು ಭಯಂಕರ ಮಾತಾಡ್ತೀರಾ ಅದಕ್ಕೆ? ಭಯಂಕರ ಅಂತ ಏನಿಲ್ಲಪ್ಪ. ನಮ್ಮ ಹೆಸರು ಕೃಷ್ಣವೇಣಮ್ಮ ಅಂತ. ಕೃಷ್ಣವೇಣಮ್ಮನವರು ಯಜಮಾನ್ರ ಹೆಸರು? ಲಕ್ಷ್ಮೀನಾರಾಯಣ. ಹಂಗೆ ನಾಚ್ಕೊಂಡ್ಬಿಡ್ರಿ ನೀವು. ದುರ್ಗೆ ಸ್ಮಿತಾ ಹರಸಿ ಭೀತಿಮಶೇಷ ಜಂತೌ ಸ್ವಸ್ಥೈ ಮತಿಮತೀವ ಶುಭಾನ್ ದದಾಸಿ. ದಾರಿದ್ರ ದುಃಖ ಭಯಹಾರಿಣಿ ಕಾತುಧನ್ಯ ಸರ್ವೋಪಕಾರಕರಣಾಯ ಸದಾರ್ಧ ಚಿತ್ತ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ. ನಾರಾಯಣೀ ನಮೋಸ್ತುತೆ, ನಾರಾಯಣೀ ನಮೋಸ್ತುತೆ. ನೋಡಿ ಎಂತ ಚೆನ್ನಾಗಿ ಕೇಳಿಸ್ಕೊತಾಳೆ ನೋಡಿ. ಒಳ್ಳೆ ಲಿಸ್ನಿಂಗ್ ಸ್ಕಿಲ್ಸ್ ಇದೆ. ನೀವು ಚೆನ್ನಾಗಿ ನಗೋದು ಎಲ್ಲಿ ಕಲ್ತ್ರಿ? ಎಸ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಒಳ್ಳೇದಾಗ್ಲಪ್ಪ, ಆಶೀರ್ವಾದ ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಅಮ್ಮ. ಆಗಲಿ. ಸೊ ಜನ ಏನೇನು ಕೊಡ್ತಾರೆ? ಅದೇ ಬಾಳೆಹಣ್ಣು ಜಾಸ್ತಿ ಕೊಡ್ತಾರೆ. ನಾವೇ ಬಾಳೆಹಣ್ಣು, ಅಕ್ಕಿ ಬೆಲ್ಲ ಜಾಸ್ತಿ ಕೊಡ್ತಾರೆ. ಆಮೇಲೆ ಬಟ್ಟೆ ಇತ್ಯಾದಿ ಬಟ್ಟೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಶಾಲುಗಳು ಹಾಕ್ತಾರೆ, ಸೀರೆಗಳು ಹಾಕ್ತಾರೆ, ಶರ್ಟ್ಗಳು ಹಾಕ್ತಾರೆ, ಎಲ್ಲ ಕೊಡ್ತಾರೆ. ಏನು ಮಾಡ್ತೀರಿ ಶಾಲು, ಸೀರೆ, ಶರ್ಟ್ ಎಲ್ಲ? ನಮ್ಮವರು ಇದಾರಲ್ವಾ, ಕತ್ಕೊಂತಾರೆ. ಓಕೆ. ಅವ್ರ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇರ್ತಾರಲ್ಲ ಪಾಪ, ಅವ್ರು ಉಪಯೋಗಿಸ್ಕೊತಾರೆ. ದೇವ್ರ ಹೆಸರು ಹೇಳ್ತೀವಿ, ದೇವ್ರಿಗೆ ಕೊಡ್ತೀವಲ್ವಾ, ದೇವ್ರಿಗೆ ಕೊಟ್ಟಿದ್ದು ದೇವ್ರ ಇಟ್ಕೊಂಡು ಚೆನ್ನಾಗಿರೋವು ಹಿಂಗೆ ಹಾಕೊಂಡೋದು ಹಸು ಮೇಲೆ ಹಾಕ್ತೀವಿ. ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಮತ್ತೆ ಅಲ್ವಾ. ನಾವು ಬಿಡಬಾರ್ದು. ಬಿಡಬಾರ್ದು, ನಮ್ಮಿದಲ್ವೇನಪ್ಪ ಅದು. ಹೌದು. ಹೊರದೇಶದವರೆಲ್ಲ ಇದೆಲ್ಲ ಮಾಡಲ್ಲ. ನಮ್ಮವ್ರು ಇಲ್ಲಿಂದ ಅಲ್ಲಿ ಹೋಗಿದಾರಲ್ಲ, ಅವ್ರು ಮಾಡ್ಬೇಕಷ್ಟೇ. ಅವರಲ್ಲಿ ಹೋಗಿ ಈ ಸಂಸ್ಕೃತಿನ ಬೆಳೆಸ್ಬೇಕು. ಆಗ್ಲಿಮ್ಮ, ನಮಸ್ತೆ. ಒಳ್ಳೇದಪ್ಪ. ನಿನ್ನ ಹೆಸರು? ನಮ್ಮ ಪರಮೇಶ್ವರ. ನಾನು ಶಿವನೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ನಮ್ಮ ಬ್ರಹ್ಮಯ್ಯವರ ಕತೆ ಸ್ನೇಹಿತರೆ. ಅವರು ಕೋಲೆ ಬಸವನ್ನ ನಡೆಸ್ತಾ ಬದುಕು ಕಟ್ಕೊಂಡಿರುವಂಥವ್ರು. ಒಳ್ಳೇದಾಗಲಿ ಬ್ರಹ್ಮಯ್ಯ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದು ಸರ್.